ನಿಮಗೆ ನಿಮ್ಮ ನಿಮ್ಮ ಜೀವನದಲ್ಲಿ ರಾಯರಿಗೆ ಎಷ್ಟು ಪವಾಡ ಸರ್? 100%. ನನ್ನ ಹೆಸರು ರಾಘವೇಂದ್ರ ಭಟ್. ಓಕೆ, ಈ ರಾಘವೇಂದ್ರ ಭಟ್ ಅಂತೇಳಿ. ನನಗೆ ಅಮ್ಮ ಹೇಳ್ತಾ ಇದ್ರು, ಅವರ ಹೆರಿಗೆ ನೋವು ಬರೋ ಟೈಮಲ್ಲಿ ರಾತ್ರಿ ನಂದಾದೀಪ ಹಿಡ್ಕೊಂಡು ರಾಯರು ಬಂದಂಗೆ ಆದರು ಆ ಟೈಮಲ್ಲಿ. ಸೊ ಈಸಿಯಾಗಿ ಡೆಲಿವರಿ. ಈಗಲೂ ನನಗೆ ಅದೆಲ್ಲ ಜಿಮ್ ಅನಿಸುತ್ತೆ ಮೈ ಕೇಳಿದ್ರೆ. ಅವಾಗಲಿಂದ ಹೇಳ್ತಾ ಇರೋರು ಅಮ್ಮ. ಸೊ ಅದಕ್ಕೆ ನಾನು ರಾಘವೇಂದ್ರ ಅಂತ ನಿಂಗೆ ಹೆಸರಿಟ್ಟೆ ಇಮಿಡಿಯೇಟ್ಲಿ ಅಂತೇಳಿ. ಸೊ ಅದಲ್ಲದೆ ನಾನು ತುಂಬ ಸಲ ನಾನು ಅಮ್ಮಂಗೆ ಹುಷಾರಿಲ್ಲದೆ ಆಗಿರ್ಬೋದು, ಇಲ್ಲ ನಂದೇನೋ ಕೆಲಸ ಆಗಬೇಕು ಅಂತಿದ್ರೆ ನಾನು ರಾಯರ ನಂಬಿದ್ರೆ ಇಲ್ಲಿ ತನಕ ರಾಯರು ನಾನು ಎಲ್ಲಿಗೆ ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ, ಇಲ್ಲಿ ತನಕ ರಾಯರನ್ನ ಕೇಳಿದ್ದು ನಾನು ರಾಯರು ನನಗೆ ಕೊಡದೇ ಇರುವಂಥದ್ದು ಇಲ್ಲವೇ ಇಲ್ಲ. ಎಲ್ಲನೂ ಕೇಳಿದ್ದೀನಿ, ಎಲ್ಲನೂ ಕೊಟ್ಟಿದ್ದಾರೆ. ಸೊ ಆ ಒಂದು ಇದ್ರಲ್ಲಿ ನಾನು ಮೊದಲಿಂದನೂ ನನ್ನ ಹೆಸರು ರಾಘವೇಂದ್ರ ಆಗಿರ್ಕೊಂಡು ನಾನು ಮೊದಲಿನೂ ಅವ್ರ ಭಕ್ತ ಆಗಿರೋ ಕಾರಣ ಅದು ನಂಗೆ ಅವಕಾಶ ಸಿಕ್ಕಿದ್ರೆ ನನ್ನ ಹೇಳ್ತೀವಲ್ಲ, ಅದು ಎಷ್ಟೋ ಜನ್ಮದ ಯಾವುದೋ ಒಂದು ಜನ್ಮದಲ್ಲಿ ಏನೋ ಆಗಿದ್ನೋ ಗೊತ್ತಿಲ್ಲ, ಅದೊಂದು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್. ನೀವು ಕೇಳಿದ್ದು ಯಾವುದು ಇಲ್ಲ ಎಂದು ಕೊಡುವಂತ ಏಕೈಕ ದೈವ ರಾಯ. ಈಗ ಯಾವಾಗ ಹಾಡು ಬರುತ್ತೆ, ನಾವು ಯಾವಾಗ ಇದನ್ನು ನೋಡ್ಬೋದು? 100%. ಏಪ್ರಿಲಲ್ಲಿ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ದಿವಸ ಪೆಂಡಿಂಗ್ ಇದೆ. ಏಪ್ರಿಲಲ್ಲಿ ರಿಲೀಸ್ ಮಾಡೋಣ ಅಂತ ಡೇಟ್ ಏನು ಫಿಕ್ಸ್ ಮಾಡಿಲ್ಲ, ಗುರುಗಳ ಹತ್ರ ಕೇಳಬೇಕು, ಕೆಲವು ಗೆಸ್ಟ್ಗಳಿಗೆ. ನಾನೇನು ಯೋಚನೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ರಜನಿಕಾಂತ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅವ್ರನ್ನೆಲ್ಲ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಮಾತಾಡಿಕೊಂಡು ಅವ್ರನ್ನ ಇದರಲ್ಲಿ ತರೋಣ ಆ ಆಲ್ಬಮಲ್ಲಿ ಅಂತ. ಸೊ